ಯಾವಾಗಲೂ ಸುದ್ದಿಯಲ್ಲಿರಬೇಕು ಅಂತ ಬಯಸುವ ರಾಜಕಾರಣಿಗಳಲ್ಲಿ ಪ್ರಿಯಾಂಕ್ ಖರ್ಗೆಗೆ ಮೊದಲನೇ ಸ್ಥಾನ. ಹೌದು, ಅವರ ಮಾತುಗಳು ಈಗ ಮತ್ತೊಮ್ಮೆ ವಿವಾದ ಎಬ್ಬಿಸಿವೆ. ಆದರೆ ಅವರ ಮಾತು ಈ ಸಲ ಅವರಿಗೆ ಸುತ್ತಕೊಂಡು ಬರುತ್ತವೆ ಅಂತ ಅವರು ಅಂದಾಜು ಮಾಡೇ ಇರಲಿಲ್ವೇನೋ. ಮೊನ್ನೆ ಬೆಂಗಳೂರಲ್ಲಿ ಮಾತಾಡ್ತಾ ಅವರು ಕೋಮುವಾದದ ಕಾರಣಗಳಿಂದಾಗಿ ಕರಾವಳಿಗೆ IT ಕಂಪ್ನಿಗಳು ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹೌದು, ಕರಾವಳಿ ಜಿಲ್ಲೆಗಳಲ್ಲಿ ಕೋಮು ಸಂಘರ್ಷಗಳು ಸ್ವಲ್ಪ ಜಾಸ್ತಿನೇ ನಡೆಯುತ್ತೆ. ಆದರೆ ಒಂದೇ ಕೈಯಿಂದ ಚಪ್ಪಾಳೆ ತಟ್ಟೋಕ್ಕೆ ಸಾಧ್ಯನಾ? ಅದಕ್ಕೆ ತಮ್ಮ ಪಕ್ಷದ ಕೊಡುಗೆ ಎಷ್ಟಿದೆ ಅಂತ ಮರೆತೇ ಹೋಗಿದ್ದಾರೆ ಅನಿಸುತ್ತೆ. ಯಾರ ಕಿವಿಗೆ ಹೋಗ್ಬಿಡ್ತಾ ಇದ್ದೀರಿ ನೀವು? ಸರಿ, ನೀವು ನಿಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೋಮು ಸಂಘರ್ಷಗಳು ನಡೆದಿರೋ ಹಾಗೆ ನೋಡ್ಕೊಂಡಿದ್ದೀರಿ ಅಂದ್ಕೊಳ್ಳೋಣ. ಹಾಗಾದರೆ ಅಲ್ಲಿ ದಶಕಗಳಿಂದ ಪಾಳೆಗಾರಿಕೆ ನಡೆಸ್ತಿರೋ ನೀವು ನಿಮ್ಮ ಕುಟುಂಬದವರು ಸೇರಿ ಎಷ್ಟು IT ಕಂಪ್ನಿಗಳನ್ನು ತಂದಿದ್ದೀರಿ ಹೇಳಿ? ಸರ್ಕಾರದ ಹಣದಲ್ಲಿ ಕಟ್ಟೋ ಬಿಲ್ಡಿಂಗ್ಗಳಲ್ಲೂ ನಿಮ್ಮ ಕುಟುಂಬದ ಹೆಸರು ಇರಬೇಕು ಅನ್ನೋ ಮನಸ್ಥಿತಿಯ ನೀವು IT ಕಂಪ್ನಿಗಳು ಹಾಳಾಗಿ ಹೋಗಲಿ, ನಿಮ್ಮ ಜಿಲ್ಲೆಯಲ್ಲಿ ಅದೆಷ್ಟು ಹಳ್ಳಿಗಳಲ್ಲಿ ಸರಿಯಾದ ಕುಡಿಯೋ ನೀರಿನ ಸೌಲಭ್ಯ ಕಲ್ಪಿಸಿದ್ದೀರಿ ಹೇಳಿ? ಅದೆಷ್ಟು ಹಳ್ಳಿಗಳ ರಸ್ತೆಗೆ ಡಾಂಬರ್ ಹಾಕಿಸಿದ್ದೀರಿ ಹೇಳಿ? ಒಬ್ಬರ ಮೇಲೆ ಆರೋಪ ಮಾಡೋದು ತುಂಬ ಸುಲಭ ಸ್ವಾಮಿ, ಗ್ರೌಂಡ್ನಲ್ಲಿ ಕೆಲಸ ಮಾಡೋದು ಕಷ್ಟ. ಅದೆಷ್ಟು ಕಷ್ಟ ಅಂತ ನಿಮಗಿನ್ನೂ ಅರ್ಥನೂ ಆಗಿರಲ್ಲ. ಯಾಕಂದರೆ ನಿಮ್ಮ ತಂದೆ ಹೆಸರಿನಲ್ಲಿ ಮಂತ್ರಿಗಿರಿ ಪಡೆದಿದ್ದೀರಿ. ಅಲ್ಲದೆ ದಲಿತರ ಹೆಸರು ಹೇಳಿಕೊಂಡು ಎಲ್ಲ ಸೌಲಭ್ಯಗಳನ್ನು ಪಡೀತಿರೋ ದಲಿತರಲ್ಲಿ ಬಲಿತರು ನೀವು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಫಾಲೋ ಮಾಡಿ.